ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಹಾಕಿ ಬೇಜಾರಾಗಿದೆ, ಈ ಥರ ಒಂದು ಡಿಸೈನನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ 120 ಎಳೆ ಇರುವಂತಹ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡೋದಂತ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. 120 ಎಳೆ ಇದೆ, ಬೇಕು ಅಂದರೆ ಜಾಸ್ತಿ ಕೂಡ ನೀವು ಮಾಡ್ಕೋಬೋದು. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಂತ ಮೊದಲು ತೋರಿಸ್ತೀನಿ. ಮೊದಲು ಬೇಕಾಗಿರೋದು ಕುಚ್ಚು, ಅದಾದಮೇಲೆ ಜರಿ ಥ್ರೆಡ್ಡು. ಒಂದು ನಾರ್ಮಲ್ ನೀಡಲ್ಗೆ ನಾನು 3 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡಿಕೊಂಡು 6 ಎಳೆ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ಗೆ ಸ್ವಲ್ಪ ದಪ್ಪವಾಗಿ ಬೇಕಾಗಿರೋದ್ರಿಂದ 6 ಎಳೆ ಜರಿ ಥ್ರೆಡನ್ನು ತಗೊಂಡಿದ್ದೀನಿ. ಹಾಗೆ ಈ ಥರದ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಹಾಗೆ 0 ಸೈಜ್ದು ಚಿಕ್ಕ ರೌಂಡ್ ಬೀಡ್ಸು ಗೋಲ್ಡ್ ಕಲರ್ದು, ಈ ಬೀಡ್ಗಳನ್ನು ಬಳಸಿ ನಾನು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಮೊದಲೇ ಮಾರ್ಕ್ ಆದರೂ ಮಾಡಿ ಇಟ್ಕೋಬೋದು, ಬೇಡ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ಸೀರೆಗೆ. ಈ ಥರ ಹೋಲ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚನ್ನು ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬಂದು ಇದಕ್ಕೆ ಈ ಬೀಡನ್ನು ಹಾಕ್ತಾ ಇದ್ದೀನಿ. ಓಕೆ, ಈ ಬೀಡನ್ನು ಹಾಕಿ ಇಷ್ಟಿಟ್ಕೊಳ್ಳಿ. ಇದು ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಅದಾದಮೇಲೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಲ್ಲ, ಇದನ್ನು ಬ್ಯಾಕ್ ಸೈಡಿಂದ ಈ ಥರ ತಂದು ಸ್ವಲ್ಪ ಜರಿ ಥ್ರೆಡ್ಡು ಹಾಗೆ ಈ ಥರ ಇಟ್ಕೊಂಡು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈ ಥರ ಸುತ್ತುತ್ತಾ ಬನ್ನಿ, ಹಾಗೆ ಕೆಳಗಡೆ ಕೆಳಗಡೆ ಒಂದು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಜರಿ ಥ್ರೆಡ್ಡು ಈ ಥರ ಸುತ್ಕೋತಿರಲ್ಲ, ನೆಕ್ಸ್ಟ್ ಕೆಳಗೆ ಕೆಳಗೆ ಸುತ್ಕೋಬೇಕು. ಮೇಲ್ಗಡೆನೇ ಸುತ್ತುತ್ತಾ ಹೋಗಬಾರ್ದು ಜರಿ ಥ್ರೆಡ್ಡು. ಒಂದು ಲೈನ್ ಆದಮೇಲೆ ನೆಕ್ಸ್ಟ್ ಅದರ ಕೆಳಗಡೆಗೆ ಸುತ್ಕೋಬೇಕು ಜರಿ ಥ್ರೆಡ್ಡನ್ನು. ನಾನೀಗ ಯಾವ ಥರ ತೋರಿಸ್ತಿದ್ದೀನೋ ಇದೇ ಥರ ಸುತ್ತುತ್ತಾ ಬನ್ನಿ ಜರಿ ಥ್ರೆಡ್. ನೋಡಿ, ಈ ಥರ ಸುತ್ಕೋಬೇಕು. ತುಂಬಾ ಕ್ಯೂಟಾಗಿ ಬರುತ್ತೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಸುತ್ಕೋಬೇಕು. ಓಕೆ, ಈ ಥರ ಸುತ್ತುತ್ತಾ ಬನ್ನಿ. ಓಕೆ, ಒಂದಿಷ್ಟ ಆದಮೇಲೆ ಇದಕ್ಕೆ ನಾನಿವಾಗ ಒಂದು ಲಾಕನ್ನು ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ನಾನು ಬೀಡ್ ತೋರಿಸಿದ್ನಲ್ಲ ಆವಾಗಲೇ, ಈ ಬೀಡ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಒಂದು ಕಂಪ್ಲೀಟ್ ರೌಂಡ್ ಆಗೋದಕ್ಕೆ ಎಷ್ಟು ಬೀಡ್ಸ್ ಆಗುತ್ತೋ ನೋಡಿಕೊಂಡು ನಾನು ಇಲ್ಲಿ ಪೋಣಿಸ್ಕೋತಾ ಇದ್ದೀನಿ. ಇದಕ್ಕಿಂತ ದೊಡ್ಡ ಸೈಜ್ ಕೂಡ ನೀವು ತೊಗೋಬೋದು. ನಾವು ಆಲ್ಮೋಸ್ಟ್ ಕ್ರೋಶ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ, 3 mm ಇರೋದು, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಬೀಡ್ಸು. ಇಲ್ಲಿ ಒಂದು ರೌಂಡ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೀಡ್ಗಳನ್ನು ನಾನು ಪೋಣಿಸ್ಕೋತೀನಿ. ಇದು ಕರೆಕ್ಟಾಗಿ ಈ ಥರ ಇಲ್ಲಿ ಟೈಟಾಗಿ ಬರೋ ಥರ ಇಟ್ಕೋಬೇಕು. ಕರೆಕ್ಟಾಗಿ ಒಂದು ರೌಂಡ್ಗೆ ಎಷ್ಟು ಬೇಕೋ ಅಷ್ಟು ಬೀಡನ್ನು ಪೋಣಿಸ್ಕೊಂಡಿದ್ದೀನಿ. ಇವಾಗಿಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು. ಕೆಳಗಡೆ ಮಾಡಿ ಬೀಡ್ ಹಾಕಿರ್ತೀವಲ್ಲ ಅದರ ಕೆಳಗಡೆ ಬರಲಿ ಲಾಕು. ಮೇಲ್ಗಡೆ ಆದರೆ ಬೀಡು ಹೆಚ್ಚು ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಥರ ಟೈಟಾಗಿ ಮಾಡಿಕೊಂಡ್ರೆ ನೀಟಾಗಿ ಕೂಡುತ್ತೆ. ಒಂದು ಸಲ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಕೆಳಗಡೆನೆ ಇನ್ನೊಂದು ಸಲ ಈ ಥರ ಲಾಕ್ ಮಾಡ್ಕೋತೀನಿ, ಯಾಕಂದರೆ ಬಿಚ್ಕೋಬಾರ್ದಲ್ಲ ಡಿಸೈನು, ಅದಕ್ಕೋಸ್ಕರ. ಒಂದು 2-3 ಸಲ ಮಾಡ್ಕೊಳ್ಳಿ ಈ ಲಾಕ್ ಈ ಥರ. ಇದು ವಿಡಿಯೋದಲ್ಲಿ ನೋಡೋದಕ್ಕಿಂತ ಎದುರುಗಡೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಡಿಸೈನು. ನೀವು ಒಂದು ಸಲ ಟ್ರೈ ಮಾಡಿ, ಯೂನಿಕ್ ಆಗಿದೆ. ಇವಾಗ ಇದನ್ನು ಈ ಥರ ಮೇಲ್ಗಡೆಯಿಂದ ಈ ಥರ ಚುಚ್ಕೋತೀನಿ. ಬೀಡ್ ಮೇಲ್ಗಡೆಯಿಂದನೇ ತಗೋತೀನಿ. ಈ ಥರ ತಗೊಂಡು ಬಂದು ಕೆಳಗಡೆ ತಂದು ಜರಿ ಥ್ರೆಡನ್ನು ನಾನಿವಾಗ ಕಟ್ ಮಾಡ್ಕೋತೀನಿ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಯಾಕಂದರೆ ಜರಿ ಥ್ರೆಡ್ ದಪ್ಪ ಇರುತ್ತಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೊಳ್ಳಿ.
ಇವಾಗ ಇದನ್ನು ಕಟ್ ಮಾಡ್ಕೊತೀನಿ. ಇಲ್ಲಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದಕ್ಕೆ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ಒಂದು ಪೂರ್ತಿಯಾಗಿ ಡಿಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಇದೇ ಥರ ನೀವು ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಸೀರೆ ಪೂರ್ತಿ ಈ ಥರ ಮಾಡ್ಕೊಳ್ಳಿ. ಈ ಥರ ಬೆರಳಿಂದಾದರೂ ಇಟ್ಕೋಬೋದು, ಇಲ್ಲಾಂದರೆ ಮೆಜರ್ಮೆಂಟ್ ಟೈಪಿಂದ ಮಾರ್ಕನ್ನು ಮಾಡಿಕೊಂಡು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನೊಂದೆರಡು ಆದಮೇಲೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಒಂದು 3 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನೀವು ಈ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಡಿಫ್ರೆಂಟಾಗಿ ಬರುತ್ತೆ ಡಿಸೈನು. ಈ ಡಿಸೈನ್ಗೆ ಒಂದು 450ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಥರ ಡಿಸೈನ್ಗಳನ್ನು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.